ಆಗ ನಾರದ ಮಹಾತ್ಮರಾದರೂ ಕೂಡ ಕೈಲಾಸದ ಕಡೆಯಿಂದ ನಾರಾಯಣ ಎಂಬುದಾಗಿ ಬರ್ತಾ ಇದ್ದಾರೆ. ನಾರದ ಮಹಾತ್ಮರನ್ನು ಕಂಡಂತಹ ಸತ್ಯ ಚೋಳ ಮಹಾರಾಜ ಓಡೋಡಿ ಬಂದಿದ್ದಾನೆ. ಗುರುಗಳ ಪಾದವನ್ನ ತನ್ನ 2 ಕೈಗಳಿಂದ ಬಾಚಿ ತಪ್ಪಿಕೊಂಡಿದ್ದಾನೆ. ತನ್ನ 2 ಕಣ್ಗಳಿಂದ ಗಳ 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 ಗಳನೆ ಕಣ್ಣೀರ ಧಾರೆಯನ್ನ ಸುರಿಸುತ್ತಾ, ಈ ಗುರುದೇವ, ಇದೇನು ನಿನ್ನ ಲೀಲೆ ತಂದೆ? ನಾನು ಮಾಡಿದಂತಹ ದಾನ ಧರ್ಮ ಸತ್ಯ ಧರ್ಮ ಇವುಗಳ ನಿಷ್ಠೆಯಿಂದಾಗಿ ಎನ್ನ ಬೆನ್ನಿನಲ್ಲಿ ಆದ್ರೂ ಕೂಡ ಒಂದು ಬೆನ್ನು ಪಡಿ ಗಾಯವನ್ನ ಮಾಡುತ್ತೀಯಲ್ಲ ಪರಮಾತ್ಮ. ಸಹಿಸಲಾರದೆ ತಂದೆ ಈ ಗಾಯದ ಉರಿಬಾಧೆಯನ್ನ ಎಂಬುದಾಗಿ ಹೇಳುವಾಗ ನಾರದ ಮಹಾತ್ಮರಾದ್ರೆ ಹೇಳಿದ್ರಪ್ಪ, ಏತಕ್ಕೋಸ್ಕರವಾಗಿ ಚಿಂತೆಯನ್ನ ಪಡ್ತೀಯ? ನೀನಾದ್ರೂ ಕೂಡ ಯಾವ ರೀತಿಯಾದಂತಹ ಕಷ್ಟವನ್ನು ಪಡ್ತಾ ಇಲ್ಲ ಕಣಿಯ. ಹಿಂದೆ ಉಜ್ಜಯಿನಿ ಪಟ್ಟಣದ ಅರಸನಾದಂತಹ ವಿಕ್ರಮರಾಜರು ಪಟ್ಟಿರ್ತಕ್ಕಂತಹ ಕಷ್ಟದಲ್ಲಿ ಒಂದು ಹೆಣ್ಣಿನ ಮನೆಯಷ್ಟೇ ಆಗಲಿ, ಸಾಸಿವೆಯ ತುಡುಗಿನಷ್ಟೇ ಆಗಲಿ, ಇನ್ನು ಕಷ್ಟವನ್ನು ಪಟ್ಟಿಲ್ಲ ಎಂಬುದಾಗಿ ಹೇಳಿದಾಗ ಸತ್ಯ ಚೋಳ ಮಹಾರಾಜರಾದರೂ ಕೂಡ, ಗುರುಗಳೇ, ರಾಜನಾದಂತಹ ವಿಕ್ರಮ ಮಹಾರಾಜ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾನೆ, ಏತಕ್ಕೋಸ್ಕರವಾಗಿ ಕಷ್ಟವನ್ನು ಪಟ್ಟಿದ್ದಾನೆ అంటే ಇದೇ ಬರಲ್ಲ. ಅಲ್ಲ, ಯಾಕೇನೋ ಪಾಯಸ ಬೂಂದಿ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಪಾಯಸ ಮುಂದೆ ಆಗ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾನೆ ನಿಜ ಬರೋದ ಅಂಟೆ. ಮೂಲೆ ಸೇರ್ಬಿಟ್ಟಿದಲ್ಲ, ಅದಕ್ಕೆ ಕೇಳಿದ್ದು ನಿರ್ಗಿದೇನೋ ಬರೋದಿಲ್ಲ ಅಂತ. ಇಲ್ಲ ನಾಚಿಕೆ ಏನೋ ದಾಸರ ಕಂಡ್ರೆ ಅದಕ್ಕೆ ಮೂಲೆ ಸೇರ್ಬಿಟ್ಟಿದಲ್ಲ, ಅದಕ್ಕೆ ಸರ್ ಈಡಾಡ್ಕೊಬಿಟ್ಟಿದ್ರೆ ಪರದೇನ, ಅದಕ್ಕೆ ಕೇಳಿದೆ. ಈ ಸೈಡ್ ತಳ್ಬಿಡಮ್ಮ. ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾನೆ, ಏತಕ್ಕೋಸ್ಕರವಾಗಿ ಕಷ್ಟವನ್ನು ಪಟ್ಟಿದ್ದಾನೆ, ಆ ವಿಚಾರವನ್ನು ಸಾಂಗೋಪಾಂಗವಾಗಿ ತಿಳಿಸಿ ಎಂಬುದಾಗಿ ಹೇಳಿದಾಗ ನಾರದ ಮಹಾತ್ಮರಾದರೂ ಕೂಡ ಸತ್ಯ ಚೋಳ ಮಹಾರಾಜನಿಗೆ ಸ್ಥಾನ ವಂದ್ಯಾದಿಗಳನ್ನು ಮಾಡಿಸಿ ಒಂದು ಹಾಲದ ವೃಕ್ಷದ ಕೆಳಗಡೆ ಕೂತ್ಕೊಂಡು ಒಂದಿನ ದಿವಸ ಆ ರಾಜ ವಿಕ್ರಮ ಕಥಾಮೃತವನ್ನು ಹೇಳ್ತಾ ಇದ್ದಾರೆ. ಹಿಂದಿನ ದಿವಸ ಇವರ ಸದ್ಗೃಹದಲ್ಲಿ ಆ ರಾಜ ವಿಕ್ರಮ ಕಥಾಮೃತವನ್ನು ಹೇಳುತ್ತಾ ಆ ಭಾರ್ಗವ ಶನಿದೇವರ ಒಂದು ಕೃಪೆಗೆ ನಾವೆಲ್ಲರೂ ಸೇರಿ ಪಾತ್ರರಾಗೋಣ. ಶನಿದೇವರ ಪದ ಗೋವಿಂದ ಒಬ್ರು ಗೋವಿಂದ ಅಂತ ಇಲ್ಲ, ಯಾಕೇನೋ ಸ್ವಲ್ಪ ಜನ ನಾಚಿಕೆ, ಅದಕ್ಕೆ
ನಾವಿರುವುದೇ ಕಲಿಯುಗ. ಆ ಕಲಿಯುಗದ 21ನೇ ಶತಮಾನದಲ್ಲಿ ನಾವಾದರೂ ಕೂಡ ಕಾಲವನ್ನು ಕಳೆದಾಡ್ತಕ್ಕಂತಹ ಸಂದರ್ಭದಲ್ಲಿ ಹಿಂದೆ ಇದೇ ಕಲಿಯುಗದ ಹಾದಿ ಭಾಗದಲ್ಲಿ ಆ ಉಜ್ಜಯಿನಿ ಪಟ್ಟಣವನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ ರಾಜನಾದಂತಹ ವಿಕ್ರಮ ಮಹಾರಾಜ ಭಟ್ಟಿ ಎಂಬ ಮಂತ್ರಿಯನ್ನು ಒಳಗೊಂಡು ಪ್ರಭಾವತಿ ದೇವಿ ಎಂಬ ಪತ್ನಿಯನ್ನು ಒಳಗೊಂಡು 64 ವಿದ್ಯೆಗಳಲ್ಲಿ ಪಾರಂಗತನಾಗಿ 54 ದೇಶಗಳಿಗೆ ಒಡೆಯನಾಗಿ ಸತ್ಯ ಧರ್ಮದಿಂದ ನ್ಯಾಯ ಅನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಈತನ ರಾಜ್ಯದಲ್ಲಿ ಕ್ಷಾಮ ಡಾಮರಗಳಿಲ್ಲ, ಕಳ್ಳ ಕಾಕರ ಭಯವಿಲ್ಲ, ಯಾವುದೇ ಕುಂದು ಕೊರತೆಗಳಿಲ್ಲದೆ ರಾಜ್ಯಭಾರವನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದಾದ ದಿವಸ ಮಂತ್ರಿಯಾದಂತಹ ಬಟ್ಟಿಯನ್ನ ಕೇಳಿದ ವಿಕ್ರಮ ಮಹಾರಾಜ, ಅಪ್ಪ ನಮ್ಮ ರಾಜ್ಯವಾದರೂ ಕೂಡ ಯಾವ ರೀತಿಯಾಗಿದೆಯಾ? ಪ್ರಜೆಗಳೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕಾಲವನ್ನು ಕಳೀತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ